ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಅಮೃತ ಎಸ್ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬೆಂಗಳೂರು. ಇವತ್ತಿನ ಸಂಚಿಕೆಯ ಟಾಪಿಕ್ ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾ ಇರ್ತಾರೆ ಹೇರ್ ಫಾಲ್ಗೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಹೇರ್ ಫಾಲ್ ಯಾರಿಗೆಲ್ಲ ತುಂಬ ಆಗ್ತಾ ಇದೆ ಅವ್ರಿಗೆಲ್ಲ ಈ ಸಂಚಿಕೆ. ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ನೀವು ಯಾವಾಗಲೂ ಅರ್ಥ ಮಾಡ್ಕೋಬೇಕು, ಹೇರ್ ಫಾಲ್ ಆಗೋದಕ್ಕೆ ಕಾರಣ ನಿಮ್ಮ ದೇಹದ ಒಳಗಡೆ ಇರುತ್ತೆ ಹೊರತು ನಿಮ್ಮ ಸ್ಕ್ಯಾಲ್ಪಲ್ಲಿ ಅಲ್ಲ. ಸೊ ಯಾವಾಗ ಹೇರ್ ಫಾಲ್ ನಿಮಗೆ ತುಂಬ ಜಾಸ್ತಿ ಆಗಲಿಕ್ಕೆ ಶುರು ಆಗ್ತಾ ಇದೆ ಅಂತ ಅನ್ಸುತ್ತೆ, ಆವಾಗಲೇ ಇನಿಷಿಯಲ್ ಸ್ಟೇಜಸ್ಸಲ್ಲಿ ನೀವು ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ನಿಮ್ಮ ಜಾಸ್ತಿ ಹೇರ್ ಲಾಸ್ ಏನಾಗುತ್ತೆ ಅದನ್ನು ತಡೆಗಟ್ಬೋದು. ಸೊ ನಾವು ಮೊದಲಿಗೆ ಕಾರಣಗಳನ್ನ ನೋಡಿದ್ರೆ ಯಾವೆಲ್ಲ ಕಾರಣಗಳಿಂದಾಗಿ ಹೇರ್ ಫಾಲ್ ಆಗುತ್ತೆ ಅಥವಾ ಯಾವುದೆಲ್ಲ ಒಂದು ಬೇರೆ ಹೆಲ್ತ್ ಕಂಡೀಷನ್ಸ್ ಇದ್ದಾಗ ಹೇರ್ ಫಾಲ್ ಆಗುತ್ತೆ ಅಂತಂದರೆ, ಮೊದಲಿಗೆ ಬರೋದೇ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಆದಾಗ. ಸರಿಯಾಗಿ ಬ್ಯಾಲೆನ್ಸ್ಡ್ ಆಹಾರ ತಗೊಳ್ತೇನೆ, ಬರೀ ಜಂಕ್ ಫುಡ್ ತಿನ್ನೋದು, ಪ್ರೊಸೆಸ್ಡ್ ಫುಡ್ಗಳನ್ನು ತಿನ್ನೋದು, ಒಂದೇ ಥರದ ಆಹಾರವನ್ನು ಸೇವನೆ ಮಾಡ್ತಾ ಬರೋದು. ಸೊ ಈ ಥರ ಎಲ್ಲ ಮಾಡಿದಾಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಆಗುತ್ತೆ, ಬೇಕಾಗಿರುವಂಥ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ನಮಗೆ ಸಿಗೋದಿಲ್ಲ. ಸೊ ಮೇಯ್ನಾಗಿ HB ಲೆವೆಲ್ಸ್ ಕಡಿಮೆ ಆಗಿದೆ, ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆಗಿದೆ ಅಂತ ಹೇಳಿದಾಗ, ವೈಟಮಿನ್ D ಲೆವೆಲ್ಸ್ ಕಡಿಮೆ ಆಗಿದ್ದಾಗ ಹೇರ್ ಫಾಲ್ ಆಗ್ತಾ ಇರುತ್ತೆ. ಇನ್ನು ವೈಟಮಿನ್ B, ಅದರಲ್ಲಿ ಬಯೋಟಿನ್ ಡೆಫಿಷಿಯನ್ಸಿ ಇದೆ ಅಂದರೆ ಅಥವಾ B12 ಡೆಫಿಷಿಯನ್ಸಿ ಇದೆ ಅಂದರೆ, ಹೀಗೆ ಈ ಥರದ ವೈಟಮಿನ್ಸ್ ಮತ್ತು ಕೆಲವೊಂದು ಮಿನರಲ್ಸ್ ಕಡಿಮೆ ಆದಾಗಲೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಇನ್ನು ಎರಡನೇದು ಬಂದುಬಿಟ್ಟು ಹಾರ್ಮೋನ್ಸ್ಗಳ ವ್ಯತ್ಯಾಸ ಆದಾಗ, ಅದರಲ್ಲೂ ಥೈರಾಯ್ಡ್ಗೆ ಸಂಬಂಧಪಟ್ಟದ್ದು ಹೈಪೋಥೈರಾಯ್ಡಿಸಮ್ ಇರೋರಲ್ಲಿ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನು ಮಹಿಳೆಯರಲ್ಲಿ ಯಾರಿಗೆ PCOD ಅಥವಾ PCOS ಇರುತ್ತೆ ಅವರಲ್ಲಿನೂ ಕೂಡ ಹೇರ್ ಫಾಲ್ ಒಂದು ಸಿಂಪ್ಟಮ್ ಆಗಿರುತ್ತೆ. ಇನ್ನು ಮೂರನೇದು ಬಂದುಬಿಟ್ಟು ಸ್ಟ್ರೆಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದೆ, ಫಿಸಿಕಲಿ ಇರ್ಬೋದು ಅಥವಾ ಮೆಂಟಲಿ ಇರ್ಬೋದು, ತುಂಬಾ ಜಾಸ್ತಿ ಸ್ಟ್ರೆಸ್ ಇದೆ ಅಂತ ಅಂದ್ರೂ ಕೂಡ ಹೇರ್ ಫಾಲ್ ಆಗುತ್ತೆ. ನಾಲ್ಕನೇದು ಬಂದುಬಿಟ್ಟು ತುಂಬಾ ಜಾಸ್ತಿ ಹೀಟನ್ನು ಯೂಸ್ ಮಾಡಿದ್ದು ತಲೆಗೆ ಅಥವಾ ಕೂದಲಿಗೆ, ಅದು ನಾವು ಜಾಸ್ತಿ ಬಿಸಿ ನೀರನ್ನು ತಲೆ ಮೇಲೆ ಹಾಕೋದಾಗಲಿ ಅಥವಾ ಹೇರ್ ಡ್ರೈಯರ್ಸ್ ಮತ್ತು ಹೇರ್ ಸ್ಟ್ರೈಟ್ನರ್ಸನ್ನು ಯೂಸ್ ಮಾಡೋದಾಗಲಿ ಜಾಸ್ತಿ ಫ್ರೀಕ್ವೆಂಟಾಗಿ, ಈ ಥರ ಇದ್ದಾಗಲೂ ಕೂಡ ಹೇರ್ ಫಾಲ್ ಆಗುತ್ತೆ. ಹಾಗೆಯೇ ಕೆಮಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಹೇರಿಗೆ, ಅವಾಗೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೇರ್ ಫಾಲ್, ಜನರಲೈಸ್ಡ್ ಹೇರ್ ಫಾಲ್ಗೆ ನಾವು ಲಕ್ಷಣಗಳನ್ನ ನೋಡ್ತಾ ಬಂದರೆ ಅದು ಎಲ್ಲರಿಗೂ ಕಾಣಿಸುತ್ತೆ. ಹೇರ್ ಜಾಸ್ತಿ ಕೂದಲು ಉದುರ್ತಾ ಇರುತ್ತೆ, ಸುಮ್ಮನೆ ಹೀಗಂದ್ರೂ ಕೂಡ ಕೈಯಲ್ಲಿ ಒಂದಷ್ಟು ಕೂದಲುಗಳು ಬರ್ತಾ ಇರುತ್ತೆ. ಕೆಲವೊಂದು ಸರ್ತಿ ಬೇರೆ ಪ್ಯಾಟರ್ನಲ್ಲಿ ಹೇರ್ ಫಾಲ್ ಆಗುತ್ತೆ, ಪ್ಯಾಚ್ ಥರ. ಸೊ ಅದು ಬೇರೆ ಕಂಡೀಷನ್. ಸೊ ಆ ಥರ ಹೇರ್ ಫಾಲ್ ಆದಾಗ ಅದು ಈ ಕಾರಣಗಳಿಂದಾಗಿ ಆಗಿರಲ್ಲ, ಅದು ಆಟೋ ಇಮ್ಯೂನ್ ಕಾಯಿಲೆ ಆಗಿರುತ್ತೆ, ಎಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತೀವಿ. ಕಾಯಿನ್ ಸೈಜಲ್ಲಿ ಅಥವಾ ಕಾಯಿನ್ ಥರ ಸಣ್ಣ ಸಣ್ಣ ಪ್ಯಾಚಸ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಇನ್ನೊಂದ್ಸಲ ಬೇರೆ ಟೈಮ್ ಮಾತಾಡೋಣ. ಇವಾಗ ಜನರಲೈಸ್ಡ್ ಆಗಿ ಹೇರ್ ಫಾಲ್ ಆಗ್ತಾ ಇದೆ ಅಂದಾಗ ಯೂಶಲಿ ಪುರುಷರಲ್ಲಿ ನೆತ್ತಿಯ ಮೇಲೆ ಮತ್ತು ಹಿಂದೆಗಡೆ ಹೇರ್ ಫಾಲ್ ಆಗುತ್ತೆ, ಹಾಗೆ ಈ ಸೈಡ್ಸಲ್ಲಿ ಹೇರ್ ಫಾಲ್ ಆಗುತ್ತೆ. ಇನ್ನು ಮಹಿಳೆಯರಿಗೆ ಬಂದರೆ ಈ ಮಧ್ಯದ ರೀಜನ್ ಏನಿರುತ್ತೆ ಸೊ ಅಲ್ಲಿ ತಿನ್ನಾಗ್ತಾ ಹೋಗುತ್ತೆ, ಸೊ ಸ್ಪೇಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದ ಒಂದು ಹೇರ್ ಫಾಲ್ ಪ್ಯಾಟ್ರನ್ ಇದೆ ಅಂತ ಹೇಳಿದ್ರೆ ಅದು ಈ ಕಾರಣಗಳಿಂದಾಗಿ ಹೇರ್ ಫಾಲ್ ಆಗ್ತಾ ಇರುತ್ತೆ. ಇನ್ನು ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು, ಹೇಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಅಂದರೆ, ಮೊದಲನೇ ವಿಚಾರ ಯಾವಾಗಲೂ ಕೂಡ ಯಾವ ಕಾರಣದಿಂದ ಆಗ್ತಾ ಇರುತ್ತೆ ಅದನ್ನು ಸರಿ ಮಾಡ್ಕೋಬೇಕು. ಸೊ ಫಸ್ಟಿಗೆ ನೀವು ಹೇರ್ ಫಾಲ್ ಆಗೋಕ್ಕೆ ಶುರು ಆಗ್ತಿದ್ದಾಗಲೇ ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಳ್ಳಿ. HB ಲೆವೆಲ್ಸ್ ಇರ್ಬೋದು, ವೈಟಮಿನ್ D, ಮತ್ತು ನಿಮ್ಮ ಮಹಿಳೆಯರಲ್ಲಿ ಟೆಸ್ಟೋಸ್ಟಿರೋನ್ ಕೂಡ ಚೆಕ್ ಮಾಡಿಸ್ಕೋಬೇಕು, ಆ್ಯಂಡ್ ನಿಮಗೆ ಥೈರಾಯ್ಡ್ ಲೆವೆಲ್ಸ್. ಸೊ ಈ ಎಲ್ಲ ಟೆಸ್ಟ್ಗಳನ್ನು ನೀವು ಮಾಡಿಸ್ಕೊಂಡ್ರೆ ಯಾವುದರಲ್ಲಿ ವ್ಯತ್ಯಾಸ ಇದೆ ಅಥವಾ ಯಾವುದು ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ ನೋಡ್ಕೊಂಡ್ಬಿಟ್ಟು ಅದನ್ನು ಸರಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಹೇರ್ ಫಾಲ್ ಕೂಡ ನಿಂತು ಹೋಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಮೊದಲನೇದಾಗಿ ಒಂದು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬಹುದಾದಂತಹ ಪೌಡ್ರ್ ಬಗ್ಗೆ ತಿಳಿಸ್ಕೊಡ್ತೇನೆ. ಅದರಲ್ಲಿ 5 ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು. ಮೊದಲನೇದು ಆಮ್ಲ ಪೌಡರ್, ಬೆಟ್ಟದ ನೆಲ್ಲಿಕಾಯಿಯ ಪುಡಿ. ಎರಡನೇದು ನುಗ್ಗೆ ಸೊಪ್ಪಿನ ಪುಡಿ. ಮೂರನೇದು ಮೆಂತ್ಯ ಬೀಜದ ಪುಡಿ. ಮೆಂತ್ಯ ಬೀಜನ ನೆನೆಸಿಟ್ಕೊಂಡ್ಬಿಟ್ಟು ಅದನ್ನು ಮೊಳಕೆ ಬರೆಸಿ ಒಣಗಿಸಿ ಆಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳಿ. ನಾಲ್ಕನೇದು ಅಗಸೆ ಬೀಜದ ಪುಡಿ. ಅಗಸೆ ಬೀಜ ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಫ್ರೈ ಮಾಡಬೇಕು ಅಥವಾ ಉರಿಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿಯೇ ಯೂಸ್ ಮಾಡ್ಬೋದು. ಐದನೇದು ಬಂದುಬಿಟ್ಟು ಕರಿಬೇವು ಸೊಪ್ಪಿನ ಪುಡಿ. ಸೊ ಇದೆಲ್ಲದೂ ಕೂಡ ನಿಮಗೆ ಮಾರ್ಕೆಟಲ್ಲಿ ಡೈರೆಕ್ಟಾಗಿಯೂ ಸಿಗುತ್ತೆ, ಇಲ್ಲಾಂದರೆ ನೀವು ಮನೆಯಲ್ಲಿನೂ ಕೂಡ ತಯಾರಿಸ್ಕೋಬೋದು. ಸೊ ಈ 5 ಪುಡಿಗಳನ್ನು 50-50 ಗ್ರಾಮ್ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಈ ಪುಡಿಯನ್ನು ಪ್ರತಿದಿನ ಬೆಳಗ್ಗೆ ಒಂದ್ಸಲ ಮತ್ತು ರಾತ್ರಿ ಒಂದ್ಸಲ ನಿಮ್ಮ ಊಟ ಆದ ನಂತರ
ಅರ್ಧ ಚಮಚೆಯಷ್ಟು ಈ ಪುಡಿಯನ್ನು ಒಂದು ಅರ್ಧ ಗ್ಲಾಸಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಗೋಬೇಕು. ಸೊ ಯಾರಿಗೆಲ್ಲ ಪೈಲ್ಸ್ ಇದೆ ಅಥವಾ ಫಿಶರ್ ಇದೆ, ಮೂಲವ್ಯಾಧಿಗಳಿದೆ, ಹಾಗೆ ಪಿತ್ತಕ್ಕೆ ಸಂಬಂಧಪಟ್ಟಿದ್ದು ಇದೆ, ಸ್ಕಿನ್ ಕಾಯಿಲೆಗಳಿವೆ ಅಂತ ಹೇಳೋರು ಈ ಒಂದು ರೆಮಿಡಿಯನ್ನು ಪೌಡರನ್ನು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ತಗೋಬೇಕು. ಹಾಗೆ ಇದನ್ನು ತಗೊಳ್ಳೋರು ಎಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದು ಎಲ್ಲದೂ ಕೂಡ ದೇಹಕ್ಕೆ ಉಷ್ಣ ಇರುತ್ತೆ. ಸೊ ನೀವು ಅದಕ್ಕೆ ತಕ್ಕ ಹಾಗೆ ಸ್ವಲ್ಪ ಮಜ್ಜಿಗೆ ಸೇವನೆ ಮಾಡೋದು, ನಿಂಬೆ ಹಣ್ಣಿನ ಶರಬತ್ತು ಸೇವನೆ ಮಾಡೋದು ಅಥವಾ ಎಳ್ನೀರನ್ನು ತಗೊಳ್ಳೋದು ಮಾಡ್ಕೊತ ಬ್ಯಾಲೆನ್ಸ್ ಮಾಡ್ಕೊಂಡಿಲ್ಲ ಅಂದರೆ ದೇಹದ ಉಷ್ಣತೆ ತುಂಬ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಪ್ರಿಕಾಷನನ್ನು ತಗೋಬೇಕು. ಅದನ್ನು ತಗೊಂಡು ಈ ಒಂದು ಪೌಡರನ್ನು ಯೂಸ್ ಮಾಡ್ಕೋಬೋದು. ಇನ್ನು ಎರಡನೇ ರೆಮಿಡಿ ಏನಪ್ಪ ಅಂದರೆ, ಪ್ರತಿದಿನ ಬೆಳಗ್ಗೆ ಒಂದು 3ರಿಂದ 4 ಬಾದಾಮಿಯನ್ನು ಸೇವನೆ ಮಾಡೋದು. ರಾತ್ರಿ ಹೊತ್ತು ನೆನೆಸಿಟ್ಬಿಟ್ಟು ಬೆಳಗ್ಗೆ ಆ ಸಿಪ್ಪೆಯನ್ನು ತೆಗೆದು ಬಾದಾಮಿಯನ್ನು ತಗೊಳ್ಳುವಂಥದ್ದು. ಸೊ 3ರಿಂದ 4 ಬಾದಾಮಿಯನ್ನು ಪ್ರತಿದಿನ ಸೇವನೆ ಮಾಡ್ತಾ ಬನ್ನಿ. ಇನ್ನು ಮೂರನೇದೇನು ಅಂತಂದರೆ, ರಾತ್ರಿ ಮಲ್ಗುವಾಗ 2 ಡ್ರಾಪ್ ಅಷ್ಟು ಹಸುವಿನ ತುಪ್ಪ, ನಾರ್ಮಲ್ ಹಸುವಿನ ತುಪ್ಪ 2 ನಿಮ್ಮ ಮೂಗಿನ ಹೊರಳೆಯಲ್ಲಿ ಹಾಕ್ಕೊಂಡು ಮಲ್ಕೊಳ್ಳುವಂಥದ್ದು. ಸೊ ಲೈಟಾಗಿ ಅದನ್ನು ಇಂಡೈರೆಕ್ಟಾಗಿ ಬಿಸಿ ಮಾಡ್ಕೊಳ್ಳಿ, ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಂಡ್ಬಿಟ್ಟು 2 ಮೂಗಿನ ಹೊರಳೆಯಲ್ಲಿ 2 ಡ್ರಾಪ್ ಅಷ್ಟು ನಾರ್ಮಲ್ ಹಸುವಿನ ತುಪ್ಪವನ್ನು ಹಾಕ್ಕೊಂಡು ಮಲ್ಕೊಳ್ಳುವಂಥದ್ದು. ಸೊ ಈ 3 ರೆಮಿಡಿಯನ್ನು ನೀವು ಪ್ರತಿನಿತ್ಯ ಫಾಲೋ ಮಾಡ್ತಾ ಬಂದ್ರಿ ಅಂತೇಳಿ ಹೇಳಿದ್ರೆ 1 ತಿಂಗಳು 2 ತಿಂಗಳು ಆಗ್ತಿದಂಗೆ ನಿಮಗೆ ಕ್ರಮೇಣವಾಗಿ ಹೇರ್ ಫಾಲ್ ಏನಾಗ್ತಾ ಇರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಎಣ್ಣೆ ಹಚ್ಕೊಳ್ಳೋದನ್ನು ಕೂಡ ಮರಿಬಾರ್ದು. ತಲೆಗೆ ವಾರಕ್ಕೆ 3 ಬಾರಿ ಆದರೂ ನೀವು ತಲೆಗೆ ಎಣ್ಣೆ ಹಚ್ಕೋಬೇಕಾಗತ್ತೆ. ಎಣ್ಣೆ ಹಚ್ಕೊಂಡು ರಾತ್ರಿ ಎಲ್ಲ ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಕೂಡ ತಲೆಸ್ನಾನ ಮಾಡ್ಬೋದು, ಇಲ್ಲಾಂದರೆ 1 ಅವರ್ ಅಥವಾ 2 ಅವರ್ ಬಿಟ್ಟು ಕೂಡ ತಲೆಸ್ನಾನ ಮಾಡ್ಬೋದು. ಆದರೆ ವಾರಕ್ಕೆ 3 ಬಾರಿ ಹಚ್ಚೋದು ಇಂಪಾರ್ಟೆಂಟ್. ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ಲೈಟಾಗಿ ನಿಮ್ಮ ಬೆರಳುಗಳಿಂದ ಬುರುಡೆಯನ್ನು ಒಂದು 5ರಿಂದ 10 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಅದಾದಮೇಲೆ ಎಣ್ಣೆಯನ್ನು ಹಚ್ಕೊಳ್ಳಿ. ಯಾವ ಎಣ್ಣೆ ಹಚ್ಚಬೇಕು ಅಂತಂದರೆ, ಸಿಂಪಲ್ಲಾಗಿ ಕೋಕೋನೆಟ್ ಆಯಿಲನ್ನೇ ಹಚ್ಬೋದು, ಕೊಬ್ಬರಿ ಎಣ್ಣೆಯನ್ನು. ಯಾರಿಗೆಲ್ಲ ಹರಳೆಣ್ಣೆ ಅಥವಾ ಕ್ಯಾಸ್ಟರ್ ಆಯಿಲ್ ಸೂಟ್ ಆಗುತ್ತೆ ಅವರು ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಇಂಡೈರೆಕ್ಟಾಗಿ ಅದನ್ನು ತಲೆಗೆ ಹಚ್ಕೋಬೋದು. ಹರಳೆಣ್ಣೆ ಕೂಡ ಹೇರ್ ಫಾಲ್ ಕಡಿಮೆ ಮಾಡೋಕ್ಕೆ ಹಾಗೆ ಹೇರ್ ಗ್ರೋತನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದು. ಸೂಟ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ. ಇನ್ನು ಶ್ಯಾಂಪು ಯಾವ್ದು ಯೂಸ್ ಮಾಡಬೇಕು ಅಂತಂದರೆ, ಯಾವುದಾದ್ರೂ ಮೈಲ್ಡ್ ಆಗಿರುವಂಥ ಹರ್ಬಲ್ ಶ್ಯಾಂಪೂಸ್ಗಳನ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಶೀಕಾಕಾಯಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂಟುವಳ್ಕಾಯಿ ಅಂತ ಏನು ಬರುತ್ತೆ ನ್ಯಾಚುರಲ್ ಇರೋದು ಅದನ್ನು ಕೂಡ ಬಳಕೆ ಮಾಡ್ಬೋದು. ಆದಷ್ಟು ಕಡಿಮೆ ಅಥವಾ ವೆರಿ ಮಿನಿಮಲ್ ಕೆಮಿಕಲ್ಸ್ ಇರೋದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಸೊ ಇದಿಷ್ಟು ಫಾಲೋ ಮಾಡ್ತಾ ಬಂದ್ರಿ ಅಂದರೆ ನಿಮಗೆ ಹೇರ್ ಫಾಲ್ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಆದರೆ ಇಂಪಾರ್ಟೆಂಟಾಗಿ ಮತ್ತೊಂದು ವಿಚಾರ, ವೈಟಮಿನ್ ಡಿ ಲೆವೆಲ್ಸ್ ತುಂಬಾ ಕಡಿಮೆ ಇದೆ ಅಂತ ಅಂದರೆ ಅದನ್ನು ಡೆಫಿನೆಟ್ಲಿ ನೀವು ಸರಿ ಮಾಡ್ಕೊಳ್ಳೇಬೇಕಾಗುತ್ತೆ. ಅದನ್ನು ಸರಿ ಮಾಡ್ಕೊಂಡೇ ಇದೆಲ್ಲ ನೀವು ಏನೇ ಮಾಡಿದ್ರು ಯಾವುದು ಕೂಡ ರಿಸಲ್ಟ್ಸ್ ಕೊಡೋದಿಲ್ಲ. ಸೊ ವೈಟಮಿನ್ ಡಿ ಕಡಿಮೆ ಇದೆ ಅಂದರೆ ನೀವು ಸಪ್ಲಿಮೆಂಟ್ಸ್ನ ತೊಗೋಬೇಕಾಗುತ್ತೆ. ಡೈರೆಕ್ಟಾಗಿ ತೊಗೋಬೇಡಿ, ವೈದ್ಯರನ್ನು ಭೇಟಿ ಮಾಡಿಬಿಟ್ಟು ತೊಗೊಂಡ್ರೆ ಒಳ್ಳೆಯದು. ಇನ್ನು ಮಾರ್ನಿಂಗ್ ಟೈಮ್ ಬಿಸಿಲಿಗೆ ಹೋಗೋದು ಅದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಇನ್ನು ಥೈರಾಯ್ಡ್ ಹಾರ್ಮೋನ್ ವ್ಯತ್ಯಾಸ ಇದೆ ಅಥವಾ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸ್ ಜಾಸ್ತಿ ಇದೆ ಅಂತಂದರೆ ಅದಕ್ಕೂ ಕೂಡ ನೀವು ಚಿಕಿತ್ಸೆಯನ್ನು ತಗೋಬೇಕು. ವೈದ್ಯರನ್ನು ಭೇಟಿ ಮಾಡಿ ನೀಟಾಗಿ ಎವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಅದರ ಚಿಕಿತ್ಸೆ ಜೊತೆಗೆ ಈ ಹೋಮ್ ರೆಮಿಡೀಸನ್ನು ಫಾಲೋ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಇದ್ದಂತಹ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.